ಪರವಾಗಿಲ್ಲ ಕಣವ, ನನಗೂ ಕೂತು ಕೂತು ಬೇಜಾರಾಗ್ಬಿಟ್ಟಿದೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಅಯ್ಯೋ ಆಳಾದವಳೆ, ಅದ್ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯೆ? ಏನು ತಪ್ಪೆ ಮಾಡದಿರೋ ನಮ್ಮ ಅಕ್ಕನ ಮೇಲೆ ಇಲ್ದಿರೋ ಆಪಾದನೆ ಹೊರಿಸಿದ ದ್ರೋಹಿ ನೀನು. ಮನುಷ್ಯಂಗೆ ಒಂದ್ ಸ್ವಲ್ಪನಾದ್ರೂ ಮಾನ ಮರ್ವಾದೆ ಅನ್ನೋದು ಇರ್ಬೇಕು. ತಾಳ್ಮೆ ತಾಳ್ಮೆ. ವಿಷಯ ಇಲ್ಲೇ ನಾನು ಇಲ್ಲಿಗೆ ಬಂದಿಲ್ಲ. ನನ್ನ ಮೇಲೆ ಪ್ರೀತಿ ಆಕ್ರೆ ತೋರಿಸಿ ಸ್ಕೂಲ್ ಬಿಡದೇ ಇರೋ ಥರ ಕಾಪಾಡಿರೋ ಭುವನೇಶ್ವರಿ ಅವ್ರಿಗೆ ಸ್ವೀಟ್ ಕೊಟ್ಟು ಹೋಗೋಕೆ ಬಂದಿದ್ದೀನಿ. ಏನೇನೇನು ಸೀನಾ? ಹೌದು. ನಾನು ಸ್ವೀಟ್ ಯಾಕೆ ತಂದಿದ್ದೀನಿ ಗೊತ್ತಾ? ನನ್ನ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನಾನು ಈ ಊರನ್ನೇ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೆ. ಆದರೆ ನೀವು, ಆಹಾ ಎಂಥ ಮಹಾನ್ ವ್ಯಕ್ತಿತ್ವ ನಿಮ್ಮದು. ನಾನು ಸ್ಕೂಲ್ ಬಿಟ್ಟು ಹೋಗೋದು ನಿಮಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ತುಂಬಾ ಬೇಜಾರು ಮಾಡ್ಕೊಂಡ್ರಿ. ನಾನು ಮತ್ತೆ ಇಲ್ಲೇ ಇರೋ ಥರ ನನ್ನ ಮನಸ್ಸನ್ನ ಬದಲಾಯಿಸಿದ್ರಿ. ಆದ್ರೀಗ ನಿಮ್ಮಿಂದ ಊರಿನ ಮಕ್ಕಳ ಜೀವನ ಬೆಳಕಾಗ್ತಿದೆ. ಆ ಖುಷಿಗೆ ನಿಮಗೆ ಸ್ವೀಟ್ ಕೊಡೋಣ ಅಂತ ತಂದೀನಿ, ತಗೊಳ್ಳಿ. ಅಂತೂ ಇಂತೂ ಮತ್ತೆ ಸೋತೋದ್ರಲ್ಲ ಮೇಡಮ್. ನೀವು ಮಾಡಿದ ಕುತಂತ್ರ ವರ್ಕೌಟ್ ಆಗಲಿಲ್ಲ. ಏನು ಹಾಗೆ ನೋಡ್ತಿದ್ದೀರಾ? ಓ, ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನನ್ನ ಊರಿಂದ ಓಡ್ಸೋಕ್ಕೆ ನೀವು ಎಷ್ಟೆಲ್ಲ ಸರ್ಕಸ್ ಮಾಡಿದ್ರಿ ಅಂತ ನನಗೆ ಗೊತ್ತಾಯ್ತು. ಇನ್ನೊಂದು ವಿಷಯ ನಿಮಗೆ ನೆನಪಿರಲಿ, ನೀವು ಏನೇ ಮಾಡಿದ್ರು ನಾನು ಕುಗ್ಗೋಳಲ್ಲ. ಈ ಖುಷಿಗೆ ನಾನು ಸ್ವೀಟ್ ತಂದಿರೋದು, ತಗೊಳ್ಳಿ, ಮನೆಯವ್ರಿಗೆ ಎಲ್ರಿಗೂ ಕೊಟ್ಬಿಡಿ.